ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರತಕ್ಕಂಥ ನಟ ದರ್ಶನ್ ಅವರ ಬಗ್ಗೆ ಸಿನಿಮಾ ರಂಗದವರು ಒಬ್ಬೊಬ್ಬರು ಅನ್ನೋದು ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಅವರನ್ನ ಬಾಲ್ಯದಿಂದಲೂ ಕೂಡ ನೋಡ್ಕೊಂಡು ಬಂದಿರತಕ್ಕಂಥ ಖ್ಯಾತ ಖಳನಟ ಸುಧೀರ್ ಅವರ ಪತ್ನಿ ಮಾಲತಿ ಸುಧೀರ್ ಅವರು ಕೂಡ ಮಾತನಾಡಿದ್ದಾರೆ. ನನ್ನ ಮಗ ಖಂಡಿತ ಹೊರಬರ್ತಾನೆ, ಆ ರಾಯರಲ್ಲಿ ನಾನು ಬೇಡ್ಕೊಳ್ತೀನಿ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ನಮ್ಮ ಜೊತೆಗೆ ರಂಗಭೂಮಿ ಕಲಾವಿದೆ ಹಿರಿಯರು ಮಾಲತಿ ಸುಧೀರ್ ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ನಿಮಗೆ ನಿಮ್ಮ ಕುಟುಂಬದಲ್ಲಿ ಮಗನಂತ ಇದ್ದವರು ದರ್ಶನ್ ಅವರು ಇವತ್ತು ಆರೋಪಿಯಾಗಿದ್ದಾರೆ. ವಿಷಯ ಬಗ್ಗೆ ಏನು ಮಾತಾಡಬೇಡಿ. ನನ್ನ ಮಗ ಹೊರಗೆ ಬಂದಾದಮೇಲೆ ನಾನು ರಾಯರಲ್ಲಿ ಕೇಳ್ಕೊಳ್ಳೋದು ಒಂದೇ, ನನ್ನ ಮಗ ಹೊರಗೆ ಬರಬೇಕಷ್ಟೆ. ಯಾಕಂದರೆ ನಿಮಗೆ ಕಷ್ಟ ಆಗಿರುತ್ತೆ, ನೀವು ಒಂದು ಕುಟುಂಬದಲ್ಲಿ ಆ ಥರ ನೋಡ್ಕೊಂಡಿರುವಂಥ ಮಗು ಅಲ್ಲಿ ಇರ್ತಾರೆ ಅಂಥೇಳಿ ನಿಮ್ಮ ಕಣ್ಣು ತುಂಬ ಅಂತ ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಏನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನೀವು ನೋಡೋಕ್ಕೆ ಹೋಗಿದ್ದೆ? ಇಲ್ಲ ತರುಣ್ ಅವ್ರ ಹತ್ರ ಏನಾದರೂ ಕೇಳಿ? ಇಲ್ಲ, ನಾವು ಯಾವ ವಿಷಯವಾಗಿ ಏನೂ ಮಾತಾಡಿಲ್ಲ. ಮೌನ, ನೋವಿರುವಾಗ ಮೌನ ಇರುತ್ತೆ ಅಲ್ವಾ, ದುಃಖ ಇರುವಾಗ ಮೌನ ಇರುತ್ತೆ ಅಷ್ಟೇ. ನಾವು ಮೌನವಾಗಿದೆ. ನಾನು ಅವನು ಜಾಸ್ತಿ ತರುಣನೇನು ಮಾತಾಡ್ಸಲ್ಲ, ಅವನು ನನ್ನೇನು ಮಾತಾಡ್ಸಲ್ಲ. ಅಂದರೆ ನಿಮಗೆ ಸಂಕಟ ಆಗುತ್ತೆ, ನಂಗೆ ಅರ್ಥ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಎಡವು ಬಿಟ್ರು ಅಂತ ನಿಮ್ಗೆ ಅನ್ಸುತ್ತೆ? ಏನು ಅದೆಲ್ಲ ನನಗೇನು ಕೇಳಬೇಡಿ. ಮಾಡ್ಕೊಳ್ಳಿಮ್ಮ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಈಗ ಚಿತ್ರ ಪಾತ್ರ ಮಾಡ್ತಾ ಇದ್ದೀರಾ, ಒಳ್ಳೆಯದಾಗಲಿ ನಿಮಗೆ. ಸೊ ಇದು ಮಾಲತಿ ಸುಧೀರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.